ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಜಮಾನ ಧಾರಾವಾಹಿಯಲ್ಲಿ ಇವತ್ತೇನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ. ಹಾಗೆ ನಿಮ್ಗೆ ಈ ಸೀರಿಯಲ್ ಇಷ್ಟ ಇದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ರಾಘು ಝಾನ್ಸಿ ನೋಡ್ಬೇಕು ಅಂತ ಝಾನ್ಸಿ ಇರೋ ಕಡೆ ನಡ್ಕೊಂಡು ಬರ್ತಿರುವಾಗ ಅದನ್ನ ನೋಡ್ಕೊಂಡು ರಾಯ್, ಮೇಡಮ್ ಸರ್ ಹತ್ರ ಬಂದ್ರು ಅಂತ ಹೇಳಿದಾಗ, ಬರ್ಲಿ ಬಿಡು ನಾನೇ ಅವನ್ನ ತಪ್ಕೊಂತೀನಿ ಅಂತ ಹೇಳಿದಾಗ, ಅಪಾರ್ಥ ಆಗುತ್ತೆ ಮೇಡಮ್ ಅಂತ ರಾಯ್ ಹೇಳ್ತೇನೆ. ಅದನ್ನ ಕೇಳಿಸ್ಕೊಂಡು, ಯಾರಾದ್ರೂ ಅಪಾರ್ಥ ಮಾಡ್ಕೊಂತಾರೆ ಅಂತ ನನ್ ಗಂಡನ ಅಪ್ಪುಗೆನೆ ಮಿಸ್ ಮಾಡ್ಕೊಳಕ್ ಆಗುತ್ತಾ ನನಗೆ ಅಂತ ಹೇಳ್ಬಿಟ್ಟು ಝಾನ್ಸಿ ತಿರುಗಿ ನೋಡಿದಾಗ, ಮೇಡಮ್ ನೀವ್ ಯಾಕೆ ಮೇಡಮ್ ಇಲ್ಲಿಗೆ ಬಂದಿದ್ದೀರಾ ಅಂತ ಅಲ್ಲಿಗೆ ರಾಘು ಬಂದು ಕೇಳ್ತಾನೆ. ಇದೇನ್ ರಾಘು, ಮದುವೆಗೆ ಬಂದಿರೋರನ್ನ ಬನ್ನಿ ಅಂತ ಕರೀತಾರೆ, ನೀವು ನೋಡಿದ್ರೆ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ, ಯಾಕೆ ನಾನು ಇಲ್ಲಿಗೆ ಬರ್ಬಾರ್ದಿತ್ತಾ ಅಂತ ಹೇಳಿದಾಗ, ಮೇಡಮ್ ನೀವು ಸುಮ್ಮನೆ ಮದುವೆಗೆ ಬಂದಿದ್ರೆ ಪರವಾಗಿಲ್ಲ, ಆದ್ರೆ ನೀವು ಮದುವೆ ನಿಲ್ಸಕ್ಕಂತಾನೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ರಾಘು ಹೇಳಿದಾಗ, ಇದು ನೀನು ಮದುವೆ ನಿಂತೋಗ್ಲಿ ನಿಲ್ಸು ಅಂತಾನೆ ಹೇಳ್ತಿದ್ಯಾ ಹೇಗೆ ಅಂತ ಝಾನ್ಸಿ ಕೇಳಿದಾಗ, ಅದನ್ನ ಕೇಳಿಸ್ಕೊಂಡು ಮೇಡಮ್ ಆಗ ರಾಘು, ಮೇಡಮ್ ನಿಮ್ ಕೈ ಮುಗ್ದು ಬೇಡ್ಕೊಂತೀನಿ ಪ್ಲೀಸ್ ಮೇಡಮ್, ನಮ್ಮನ್ನ ನಮ್ಮ ಪಾಡಿಗೆ ಬದುಕೋಕ್ ಬಿಡಿ ಅಂತ ಹೇಳಿದಾಗ, ರಾಘು ನೀನಿಲ್ದೆ ನನಗೆ ಬದುಕಿಲ್ಲ ಕಣೋ ಅಂತ ಹೇಳ್ಬಿಟ್ಟು ರಾಘುನ ಗಟ್ಟಿಯಾಗಿ ಝಾನ್ಸಿ ತಪ್ಕೊಂತಾರೆ. ಈ ಕಡೆ ಅಜ್ಜಿ ಅದನ್ನ ನೋಡ್ಕೊಂಡು, ಚಿಚಿ ಏನಿದು, ಮದುವೆ ಆಗೋ ಹುಡುಗನ್ನೇ ಅದ್ಯಾವುದೋ ಹುಡುಗಿ ತಪ್ಕೊಂತಾ ಇದಾರಲ್ಲ, ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ, ನಾನು ಈಗಲೇ ಹೋಗಿ ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು, ಏ ಹುಡುಗಿ ಏನೇ ಇದು ಅಸಹ್ಯ ಅಂತ ಹೇಳ್ಬಿಟ್ಟು ಝಾನ್ಸಿ ಅಜ್ಜಿ ಚೆನ್ನಾಗಿ ಬೈತಾ ಇರ್ತಾರೆ. ಆಗ ಅನಿತಾ ತಂದೆ ತಾಯಿ ಬಂದ್ಬಿಟ್ಟು, ಮೇಡಮ್ ನೀವೇನು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಿರುವಾಗ ಅಜ್ಜಿ ಕೋಪದಿಂದ, ಏನ್ರಿ ನೀವು ಇಂಥವ್ರನ್ನೆಲ್ಲ ಮದುವೆ ಕರ್ಸಿದಿರಲ್ಲ, ಮದುವೆ ಆಗೋ ಹುಡುಗನ ಜೊತೆಗೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ, ಅಷ್ಟಕ್ಕೂ ಇವಳನ್ನ ಯಾರ್ರಿ ಇಲ್ಲಿ ಮದುವೆ ಕರ್ಸಿದ್ದು ಅಂತ ಅಜ್ಜಿ ಹೇಳಿದಾಗ, ಅದು ಇವಳು ಶ್ರೀಮಂತರ ಮನೆ ಹುಡುಗಿ, ಇಲ್ಲಿ ಅಲ್ಲ ಹೀಗೆ ಮೇಡಮ್, ಹುಡುಗಂಗೆಲ್ಲ ವಿಶ್ ಮಾಡೋದು ಇದೇ ರೀತಿ ಅಂತ ಹೇಳಿದಾಗ, ನೋಡಿ ಎಲ್ಲಿ ಏನ್ ಬೇಕಾದ್ರೂ ನಡೀರಿ, ಆದ್ರೆ ನನ್ನ ಮೊಮ್ಮಗನ ಮದುವೆನ ನಾನ್ ಅನ್ಕೊಂಡಂಗೆ ಸಂಪ್ರದಾಯ ಬದ್ಧವಾಗಿ ನಡಿಬೇಕು. ಹುಡುಗಿ ಒಂದ್ ಹುಡುಗಿಯಾಗಿ ನಿನ್ಗೆ ಬುದ್ಧಿ ಬೇಡವಾ, ಇನ್ನೊಂದು ಹುಡುಗನ್ನ ತಪ್ಕೊಂತಿಯಲ್ಲ, ಇದು ನೂರಾರು ಜನರ ಮುಂದೆ ನಾಚಿಕೆ ಅನ್ನೋದು ಇಲ್ವಾ ನಿನ್ಗೆ ಅಂತ ಅಜ್ಜಿ ಚೆನ್ನಾಗಿ ಬೈದ್ಬಿಟ್ಟು, ಏಯ್ ನೀನೇನೋ ಇಲ್ಲೇ ನಿಂತಿದ್ಯಾ ಬಾರೋ ಅಂತ ರಾಘು ಕೈ ಹಿಡ್ಕೊಂಡು ಅಜ್ಜಿ ಅಲ್ಲಿಂದ ಎಳ್ಕೊಂಡು ಹೋದ್ರೆ, ಇದನ್ನೆಲ್ಲ ನೋಡ್ಕೊಂಡು ರಾಯ್, ಏನ್ ಮೇಡಮ್ ಇದೆಲ್ಲ, ಆ ಅಜ್ಜಿ ನೋಡಿದ್ರೆ ನಿಮ್ಗೆ ಇಷ್ಟೊಂದು ಬೈತಾ ಇದ್ರು ನೀವು ಸುಮ್ಮನೆ ಇದ್ದೀರಲ್ಲ ಅಂತ ಹೇಳಿದಾಗ, ಹಿರಿಯರಲ್ವಾ ಪರವಾಗಿಲ್ಲ ಅಂತ ಝಾನ್ಸಿ ಸುಮ್ಮನೆ ಆಗ್ತಾಳೆ. ಹಾಗೆ 4-6 ಹುಡುಗಿರು ಏನ್ ಮಾಡೋದು, ಈ ಅಜ್ಜಿ ನೋಡಿದ್ರೆ ತುಂಬಾನೇ ಭಯ ಆಗುತ್ತೆ, ನಾವು ಅನ್ಕೊಂಡದ್ದು ಆಗಲ್ಲ ಅನ್ಸುತ್ತೆ ಅಂತ ಮಾತಾಡ್ಕೊಂತಿರುವಾಗ ಝಾನ್ಸಿ ಕಿವಿಗೆ ಅದು ಬೀಳುತ್ತೆ. ಏನ್ ಅನ್ಕೊಂಡಿದ್ದೀರಾ, ಏನಾಯ್ತು ಅಂತ ಕೇಳಿದಾಗ, ಅದು ಅನಿತಾ ನಮ್ಮ ಫ್ರೆಂಡು, ಅವಳು ಮದುವೆಯಲ್ಲಿ ನಾವು ಡಾನ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಆದ್ರೆ ಆ ಹುಡುಗನ ಫ್ಯಾಮಿಲಿಯವರೆಲ್ಲ ಸ್ವಲ್ಪ ಜೋರಿದ್ದಾರೆ ಅನ್ಸುತ್ತೆ, ಆ ಅಜ್ಜಿ ಅಂತೂ ಫುಲ್ ಘಾಟಿ ಅನ್ಸುತ್ತೆ, ನಮ್ಗೆ ಯಾಕೋ ಭಯ ಆಗ್ತಿದೆ ಅಂತ ಹೇಳಿದಾಗ, ಅಯ್ಯೋ ಮದುವೆ ಅನ್ನೋದು ಲೈಫಲ್ಲಿ ಒಂದೇ ಸರಿ ಆಗೋದು, ನಾವು ಕೂಡ ಅನಿತನ್ ಫ್ರೆಂಡೇನೆ, ನಾನು ನಿಮ್ಮ ಜೊತೆಗೆ ಜಾಯಿನ್ ಆಗ್ತೀನಿ, ಒಳ್ಳೆ ಸಾಂಗ್ನ ಸೆಲೆಕ್ಟ್ ಮಾಡಿ, ಏನೂ ಆಗಲ್ಲ ನಾವು ಡಾನ್ಸ್ ಮಾಡೋಣ ಅಂತ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡು ಹುಡುಗಿರಿಗೆಲ್ಲ ಖುಷಿ ಆಗುತ್ತೆ. ಹಾಗೆ ಅವರು ಒಂದು ಸಾಂಗ್ನ ರೆಡಿ ಮಾಡ್ತಾರೆ. ಈ ಕಡೆ ರಾಯ್ ಬಂದ್ಬಿಟ್ಟು, ಮೇಡಮ್ ಇದೆಲ್ಲ ಬೇಕಾ ನಿಮಗೆ, ಮುಂಚೆನೇ ಆ ಅಜ್ಜಿ ಬಾಯಿ ಬಂದಂಗೆ ಬೈದು ಹೋಗಿದ್ದಾರೆ, ಈಗ ನೀವು ಡಾನ್ಸ್ ಗೀನ್ಸು ಅಂತ ಹೋದ್ರೆ ಮತ್ತೆ ಅವ್ರ ಹತ್ರ ಬೈಸ್ಕೊಂತೀರಾ ಅಂತ ಹೇಳಿದಾಗ, ಪರವಾಗಿಲ್ಲ ಅದನ್ನೆಲ್ಲ ನಾನು ನಡ್ಕೊತೀನಿ, ಸಾಂಗ್ ರೆಡಿನಾ ಅಂತ ಝಾನ್ಸಿ ಕೇಳಿದಾಗ, ಹಾ ಮೇಡಮ್ ರೆಡಿ ಅಂತಾರೆ. ಈ ಕಡೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು 5-6 ಹುಡುಗಿರು ಹಾಗೆ ಮಧ್ಯೆ ಝಾನ್ಸಿ, ಅದು ಹುಲಿ ಡಾನ್ಸ್ ಸಾಂಗ್ ಇರುತ್ತಲ್ಲ, ಟಟಾ 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 ಅಂತ ಆ ಸಾಂಗ್ ಪ್ಲೇ ಆಗ್ತಿರುತ್ತೆ. ಅದಕ್ಕೆ ಝಾನ್ಸಿ ಮಸ್ತಾಗಿ ಡಾನ್ಸ್ ಮಾಡ್ತಾ ಇರ್ತಾಳೆ. ಈ ಕಡೆ ಒಂದೇ ಸರಿಗೆ ಅಜ್ಜಿ ಅಲ್ಲಿ ಅದನ್ನ ನೋಡ್ಕೊಂಡು, ಇವಳು ಯಾವಳು ಇವಳು, ಆವಾಗಷ್ಟೇ ಬೈದಿದ್ದೀನಿ, ನಮ್ಮ ಮದುವೆಗೆ ಬಂದ್ಬಿಟ್ಟು ಈ ತರ ಅಸಹ್ಯವಾಗಿ ನಡ್ಕೊಂತಿದಾರಲ್ಲ, ಇನ್ನೊಬ್ರು ಮದುವೆಗೆ ಹೋದಾಗ ಯಾವ ತರ ಇರ್ಬೇಕು ಅಂತ ಗೊತ್ತಾಗಲ್ವಾ, ಇವಳು ಹಾಳಾಗೋದಲ್ಲದೆ ಮಿಕ್ಕಿ ಹುಡುಗಿರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ, ಈ ಕಡೆ ಅನಿತಾ ಹಾಗೆ ಅನಿತನ್ ಫ್ಯಾಮಿಲಿ ಎಲ್ಲ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಇವ್ರಿ ಹೇಳಿದ್ರೆ ಆಗಲ್ಲ, ನಾನೇ ಹೋಗಿ ಆ ಹುಡುಗಿ ಬೈತೀನಿ, ನಿಲ್ಸಿರೋ ಸಾಂಗು ಅಂತ ಹೋಗ್ಬಿಟ್ಟು ಅಜ್ಜಿ ನಿಲ್ಸ್ತಾಳೆ ಸಾಂಗ್ನ. ಆಗ ಝಾನ್ಸಿ, ಯಾರು ಸಾಂಗ್ನ ನಿಲ್ಸಿದ್ದು ಅಂತ ಹೇಳಿದಾಗ, ಅಜ್ಜಿ ನಾನೇ. ಏನಮ್ಮ ನಿನಗೆ ಮಾನ ಮರ್ಯಾದೆ ಇಲ್ವಾ, ಇನ್ನೊಬ್ರು ಮನೆ ಡಾನ್ಸಿಗೆ ಬಂದ್ಬಿಟ್ಟು ಮದುವೆಗೆ ಬಂದ್ಬಿಟ್ಟು ಡಾನ್ಸ್ ಮಾಡ್ತಾ ಇದೆಯಲ್ಲ, ಫಸ್ಟ್ ಆಫ್ ಆಲ್ ನಿನ್ನ ಮದುವೆ ಕರೀದಿದ್ದೆ ತಪ್ಪು ಅಂತ ಅಜ್ಜಿ ಮತ್ತೆ ಝಾನ್ಸಿಗೆ ಸರಿಯಾಗಿ ಬೈತಾ ಇರುವಾಗ, ಅನಿತನ ತಂದೆ ಬಂದ್ಬಿಟ್ಟು, ಮೇಡಮ್ ಅಜ್ಜಿ ಸಾರಿ ಅಜ್ಜಿ, ಇವಳಿಗೆ ಏನು ಗೊತ್ತಾಗಲ್ಲ, ನಾನು ಬುದ್ಧಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಸಾರಿ ಅಮ್ಮ ಅಂತ ಹೇಳ್ತಾರೆ. ನಂತರ ಮತ್ತೆ ಅಜ್ಜಿ, ನೀವೇನ್ರಿ ಆ ಹುಡುಗಿ ಮುಂದೆ ನಾಟಕ ಆಡ್ತಾ ಇದ್ದೀರಲ್ಲ, ಇಂಥವ್ರನ್ನೆಲ್ಲ ಮದುವೆ ಕರಿಬಾರ್ದು, ಸಂಪ್ರದಾಯ ಅನ್ನೋದು ಏನು ಗೊತ್ತಿಲ್ಲ, ಆದ್ರೆ ನಮ್ಮ ಅನಿತನ್ ನೋಡಿ ಕಲ್ತ್ಕೋಬೇಕು, ಅನಿತಾ ಎಷ್ಟು ಸಂಪ್ರದಾಯ ವ್ಯವಸ್ಥೆ, ಎಷ್ಟು ಹಿರಿಯನ್ ನೋಡಿದ್ರೆ ಗೌರವ ಕೊಡ್ತಾಳೆ, ಆದ್ರೆ ಇವಳು ಈಗಿನ ಕಾಲ ಹೆಣ್ಮಕ್ಳಿಗೆ ಕಳಂಕ, ಇಂಥವಳು ನಮ್ಮ ಭೂಮಿ ಮೇಲೆ ಇದ್ದಾಳೆ ಅನ್ನೋದಕ್ಕೆ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿ ಚೆನ್ನಾಗಿ ಝಾನ್ಸಿನ ಬೈದು ಅಲ್ಲಿಂದ ಹೋದ್ರೆ, ಈ ಕಡೆ ಅದನ್ನ ನೋಡ್ಕೊಂಡು ರಾಘುಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಈ ಕಡೆ ಝಾನ್ಸಿ ಕಣ್ಣಲ್ಲೂ ನೀರು ಹೋಗ್ತಾ ಇರುತ್ತೆ. ನಂತರ, ಮೇಡಮ್ ಇದೆಲ್ಲ ಬೇಕಿತ್ತ ನಿಮ್ಗೆ ಅಂತ ರಾಯ್ ಬಂದು ಝಾನ್ಸಿ ಹತ್ರ ಕೇಳಿದಾಗ, ಆ ಮುದುಕಿ ಹೆಂಗಲ್ಲ ನಿಮಗೆ ಬೈದ್ರು ಅಂತ ಮತ್ತೆ ರಾಯ್ ಮಾತಾಡ್ತಾನೆ. ಹಿರಿಯರ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು, ಅವರು ಹಿರಿಯರು ಒಂದು ಮಾತು ಬೈತಾರೆ, ಒಂದು ಮಾತು ಹೊಗಳ್ತಾರೆ, ಅದನ್ನೆಲ್ಲ ನಾವು ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿದಾಗ, ಮೇಡಮ್ ನೀವು ಈ ರೀತಿ ಮಾತಾಡ್ತಿರೋದು, ಅವಾಗ ನೋಡಿದ್ರೆ ಡಾನ್ಸ್ ಮಾಡಿದ್ದಕ್ಕೆ ಬಾಯಿಗೆ ಬಂದಂಗೆ ಬೈದರು, ಅದಾದಮೇಲೆ ರಾಘು ಸರ್ ತಪ್ಕೊಂಡಿದ್ದಕ್ಕೆ ಬಾಯಿಗೆ ಬಂದಂಗೆ ಬೈದರು, ಇದೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಇದೇನೋ ರಾಂಗಲ್ಲಿ ಹೋಗ್ತಿದೆ ಅನ್ನಿಸ್ತಿದೆ ಮೇಡಮ್ ಅಂತ ಹೇಳಿದಾಗ, ನನಗೂ ಯಾಕೋ ಹಾಗೆ ಅನಿಸ್ತಿತ್ತು.
ಇಷ್ಟೋ ತನಕ ರಾಗುನೇ ನನ್ನ ಹತ್ರ ಬಂದ್ಕೊಂಡು ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೆ ಅಂತ ಹೇಳ್ತಾನೆ ಅಂದ್ಕೊಂಡಿದ್ದೆ, ಆದರೆ ನನಗೀಗ ಹೋಪೇ ಹೋಯಿತು ಅಂತ ಝಾನ್ಸಿ ಹೇಳಿದಾಗ, ಇನ್ನೇನು ಮಾಡ್ತೀರಾ ಮೇಡಮ್ ಅಂತ ರಾಯ್ ಕೇಳ್ತಾನೆ. ಇನ್ನೂ ನನಗಿರೋದು ಒಂದೇ ಆಪ್ಷನ್ ಅಂತ ಹೇಳಿಬಿಟ್ಟು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ, ಏನದು ಅಂತ ರಾಯ್ ಕೇಳ್ತೇನೆ. ನಾನು ಈಗ ಹೋಗಿ ರಾಘು ಹತ್ರ ಮಾತಾಡ್ಕೊಂಡು ಬರ್ತೀನಿ, ಅದಾದಮೇಲೆ ನನ್ನ ಪ್ಲ್ಯಾನ್ ಏನು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ರಾಘು ರೂಮಿಗೆ ಬರ್ತಾರೆ. ಆಗ ರಾಘು ಫ್ರೆಂಡ್ ರಾಘು ಜೊತೆಗೆ ಮಾತಾಡ್ತಾ ಇರ್ತಾರೆ. ಆಗ ಝಾನ್ಸಿ ಅಲ್ಲಿಗೆ ಬಂದ್ಬಿಟ್ಟು, ನಾನು ನನ್ನ ಗಂಡನ ಜೊತೆಗೆ ಸಪ್ರೇಟಾಗಿ ಮಾತಾಡಬೇಕು ಪ್ಲೀಸ್ ಅಂತ ಹೇಳಿದಾಗ, ಯು ಗ್ಯಾಸ್ ಕ್ಯಾರಿ ಆನ್ ಅಂತ ಹೇಳ್ಬಿಟ್ಟು ರಾಘು ಫ್ರೆಂಡ್ ಅಲ್ಲಿಂದ ಹೊರಟೋದ್ರೆ, ಮೇಡಮ್ ನಿಮ್ಮ ಕೈ ಮುಗ್ದು ಬೇಡ್ಕೊತೀನಿ ಮೇಡಮ್, ನಾನು ನಿಮ್ಮ ಜೊತೆಗೆ ಇದ್ದಿದ್ದ ಕೆಲಸ ಮುಗೀತು. 1 ತಿಂಗಳು ನಾನು ನಿಮ್ಮ ಜೊತೆಗೆ ನೀವು ಹೇಳಿದ ಕೆಲಸನೆಲ್ಲ ಮಾಡಿಕೊಂಡು ನಿಮಗೆ ಸಮಸ್ಯೆ ಆಗುತ್ತೆ ಅಂದಾಗ ನಾನು ಆ ಸಮಸ್ಯೆನ ನನ್ನ ಮೇಲೆ ಹಾಕ್ಕೊಂಡು ನಿಮ್ಮನ್ನು ಸೇಫಾಗಿ ನೋಡ್ಕೊಂಡಿದ್ದೀನಿ. ನಾನು ನೀವು ಕೊಟ್ಟಿರೋ ದುಡ್ಡಿಗೆ ನಿಯತ್ತಾಗಿ ಕೆಲಸ ಮಾಡಿಕೊಂಡು ನಮ್ಮ ಕಾಂಟ್ರಾಕ್ಟನ್ನು ಎಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನನ್ನ ಜೀವನ ನನಗೆ ಪಾಡಿಗೆ ಬಿಟ್ಬಿಡಿ, ನನಗೂ ಸ್ವಲ್ಪ ಕರ್ತವ್ಯಗಳಿದೆ, ಅದನ್ನು ನಾನು ಪೂರೈಸಬೇಕು ಅಂತ ಹೇಳಿದಾಗ, ವಾವ್ ರಾಘು, ನೀನು ನಿನ್ನ ಕರ್ತವ್ಯನ ಮುಗಿಸ್ಬೇಕು ಅಂದ್ಕೊಂಡಿದ್ಯಾ, ನಿನ್ನ ಫ್ಯಾಮಿಲಿ ಇಲ್ಲಿದೆ ಅಂದ್ಕೊಂಡು ಅವರಿಗೋಸ್ಕರ ನೀನು ಮಾಡ್ತಿಲ್ಲ, ನಿನಗೊಂದು ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸಬೇಕು ಅಂತ ಮಾಡ್ತಿದ್ಯಾ ಅಲ್ವಾ ರಾಘು. ಆದರೆ ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ ರಾಘು, ನನ್ನನ್ನು ನಿನ್ನ ಕೈ ಬಿಡಬೇಡ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ದೀನಿ. ಈ ತಾಳಿ ಇದೆಯಲ್ಲ, ಇದು ಬರೀ ವಸ್ತು ಅಂದ್ಕೊಂಡಿದ್ದೆ, ಆದರೆ ಇದರಲ್ಲೂ ಭಾವನೆಗಳು ಇದೆ ಅಂತ ನೀನು ನನಗೆ ತೋರಿಸ್ಕೊಟ್ಬಿಟ್ಟೆ. ಹಳೆ ಝಾನ್ಸಿ ಆಗಿದ್ರೆ ಬರೀ ಹಣ ಆಸ್ತಿ ಅಂತಸ್ತು ಅಂತ ಅನ್ಕೊಂಡಿದ್ದೆ, ಈಗ ನನಗದು ಯಾವುದು ಬೇಕಾಗಿಲ್ಲ, ನನ್ನ ಗಂಡ ನನಗೆ ಬೇಕು, ನಾನು ಗಂಡನ ಜೊತೆಗೆ ಬದುಕಬೇಕು ಅಂದ್ಕೊಂಡಿದ್ದೀನಿ, ಪ್ಲೀಸ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಝಾನ್ಸಿ ಕೇಳಿದಾಗ, ಇಲ್ಲ 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 ಅಂತ ಯಾವುದೋ ಕಡೆ ನೋಡಿಕೊಂಡು ರಾಘು ಕೂಗ್ತಾನೆ. ಆಗ, ಯಾಕೆ ರಾಘು ಮನಸ್ಸಲ್ಲಿ ಪ್ರೀತಿನ ಬಚ್ಚಿಟ್ಕೊಂಡು ಈ ರೀತಿ ಮಾಡ್ತಿದ್ಯಾ, ನೀನು ಈ ರೀತಿ ಮಾಡಿದರೆ ನನ್ನ ಜೀವನ ಹಾಳಾಗುತ್ತೆ, ಜೊತೆಗೆ ಅನಿತನ ಜೀವನನೂ ಹಾಳಾಗುತ್ತೆ. ಅನಿತಂಗೆ ಮೋಸ ಮಾಡಿಬಿಟ್ಟು ನೀನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ, ಆಲ್ರೆಡಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ, ಈಗ ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಕ್ಕೆ ಹೋಗಿದ್ಯಾ, ಇದರಿಂದ 3 ಫ್ಯಾಮಿಲಿ ಕೂಡ ಹಾಳಾಗುತ್ತೆ, 3 ಫ್ಯಾಮಿಲಿನೂ ಖುಷಿಯಾಗಿರೋದಿಲ್ಲ, ಸರಿ ಯೋಚನೆ ಮಾಡು ಅಂತ ಹೇಳಿದಾಗ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ರಾಘು ಜೋರಾಗಿ ಕಿರಿಸ್ಕೊತಾನೆ. ಇನ್ನೊಂದು ಕಡೆ ಅನಿತಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ರಾಘು ರೂಮ್ ಹತ್ರ ರಾಘು ತೋರಿಸ್ಬೇಕು ಅಂತ ಬರ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.